ಆಗಿದೆ ಅಮ್ಮ. ನೀವು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಓದಿಸಿ ಅಂದಿದ ತಕ್ಷಣ ನೀವು ಗಾಬರಿ ಆಗಿ ಹೋಗ್ತೀರಾ. ಅಯ್ಯೋ ಅದೆಲ್ಲ ಸಾವುಕಾರರಿಗೆ ಆಗೋದು, ನಮ್ಮಂತ ಮಿಡಲ್ ಕ್ಲಾಸ್ ಅಲ್ಲ. ನೀವು ಮಿಡಲ್ ಕ್ಲಾಸ್ ಅಂತ ಏನೂ ಇಲ್ಲ, ಓದೋದಕ್ಕೆ ಯಾವುದೇ ಕಾರಣಕ್ಕೂ ಮಿಡಲ್ ಕ್ಲಾಸ್ ಅನ್ನೋದೇ ಇಲ್ಲ. ನಾನೇ ಮಿನಿಮಮ್ 48ರಿಂದ 50 ಜನ ಸ್ಟೂಡೆಂಟ್ಸ್, ನನ್ನ ಸ್ಟೂಡೆಂಟ್ಸ್ ಮಿಡಲ್ ಕ್ಲಾಸ್ ಅಲ್ಲ, ಬಿಲೋ ಪಾವರ್ಟಿ ಇರೋನ್ನ ಇವಾಗ ಡಾಕ್ಟರ್ ಮಾಡಿ ಇಂಟರ್ನ್ಶಿಪ್ ಮಾಡಿ MD-ಗೆ ರೆಡಿ ಆಗ್ತದೆ. ಈ ತರ ಹೇಳಿದ್ರೆ ನೀವು ಒಂದು ಚಪ್ಪಾಳೆ ಹೊಡೆಯಬೇಕು. ಎಂತ ಪರಿಸ್ಥಿತಿ ಬಂದಿದೆ ಅದು ನಮ್ಗೆ ನಾವೇ ಹೇಳ್ಬೇಕು, ಏನ್ ಮಾಡ್ಬೇಕು, ಚಪ್ಪಾಳೆ ಹೊಡಿಸ್ಬೇಕು. ಕರೆಕ್ಟಾ? ಈಗ ಅದೇ ಈ ಕಡೆಯಿಂದ ಒಬ್ಬ ಆನ್ಸರ್, ಈ ಕಡೆಯಿಂದ ನೀವೇನು ಕೊಡ್ಬೇಕು? ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಪ್ಪ ಅಮ್ಮ ಕೊಡ್ತಾರಲ್ಲ, ಬಟ್ಟೆ ಕರೆಕ್ಟ್ ಅಲ್ವಾ, ಊಟ, ನಾಲೆಡ್ಜ್. ನಾಲೆಡ್ಜ್ಗೂ ಬೇಸಿಕ್ ರಿಕ್ವೈರ್ಮೆಂಟ್ಸ್ಗೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ಕರೆಕ್ಟ್ ಅಲ್ವಾ? ಬೇಸಿಕ್ ರಿಕ್ವೈರ್ಮೆಂಟ್ಸ್ that your parents will provide you, not to worry about that. Whatever you after your parents, ನಿಮ್ಮ ಅಪ್ಪ ಅಮ್ಮ ಆದ್ಮೇಲೆ what next? ಈಗ ನೀವು ಸ್ಟೂಡೆಂಟ್ ಇರೋ ತನಕ ಯು ಆರ್ ಡಿಪೆಂಡೆಂಟ್ ಅಪಾನ್ ಯುವರ್ ಪೇರೆಂಟ್ಸ್. ಅದಾಗಿ ನಿಮ್ಮ ಅಪ್ಪ ಅಮ್ಮ ಏನಕ್ಕೆ ಯೋಚನೆ ಮಾಡ್ತಾರೆ ನೀವು ಓದಿಸ್ಬೇಕು ಅಂತ? ನಿಮ್ಮ ಅನಿಸಿಕೆ ಏನು? ವೆರಿ ಗುಡ್. ಅಷ್ಟೇನಾ? ಅದಾದ್ಮೇಲೆ ಸೂಪರ್. ಮೇಡಮ್ ಹೇಳ್ತಾ ಇದ್ದಾರೆ ನಾವು ನೋಡ್ಕೊಬೇಕು ಸರ್ ಅಪ್ಪ ಅಮ್ಮ. ಹುಡುಗರು ಏನು ಹೇಳ್ತಾರೆ, ನೀವು ಯಾರು ನೋಡ್ಕೊಳ್ಳಲ್ಲ, ನೋಡ್ಕೊಂತೀರ. ಮತ್ತೇನಾದ್ರು ಹೇಳ್ರಿ, ಏನಕ್ಕೋಸ್ಕರ ಪೇರೆಂಟ್ಸ್ ನಿಮಗೆ? ಅಲ್ಟಿಮೇಟ್ ಆಗಿ ಇಲ್ಲಿ ಸಾಕಷ್ಟು ಜನ ನನಗೆ ಕಾಣಿಸ್ತಾ ಇದ್ದಾರೆ ಪೇರೆಂಟ್ಸು. ಪ್ರತಿಯೊಬ್ಬರು ಪೇರೆಂಟ್ ಮನಸ್ಸಲ್ಲಿ ಇರೋದು ನಿಮಗೆ ನಾನು ಹೇಳ್ತೀನಿ ಸರ್. ನಾವು ಮಕ್ಕಳನ್ನ ಓದಿಸ್ತಾ ಇರೋದು ಅವ್ರು ಯಾವ ಮೇಲೆ ಡಿಪೆಂಡ್ ಆಗಬಾರ್ದು, ಅವ್ರ ಫ್ಯೂಚರ್ ಸಪೋಸ್ ಟೈಮ್ ಕೇಳ್ಕೊಂಡು ಬರಲ್ಲ, ನಾವು ನೋಡ್ಕೊಳ್ಳೋದಿಲ್ಲ, ಎಲ್ಲ ಅಮೆರಿಕಾದ್ರಿಗೆ ಹೋಗ್ತಾರೆ. ಬಟ್ ಫ್ಯೂಚರ್ ನೀವು ನೋಡಿ, ನಮ್ಮ ದೇಶದಲ್ಲಿ ನಡೀತಾ ಇರೋ ಕತೆ ನೀವು ನೋಡ್ಕೊಂಡು ನೀವು ಥಿಂಕ್ ಮಾಡಿ, ಬರೋ ಟೈಮಲ್ಲಿ ಅದೆಲ್ಲ ನಾವು ಇವರಿಂದ ಆಸೆ ಪಡೋದು ಎಕ್ಸ್ಪೆಕ್ಟ್ ಸಾಧ್ಯ ಇಲ್ಲ. ಸೊ ಅದನ್ನು ನಾವು ನಿಸ್ವಾರ್ಥ ಪ್ರೀತಿ ಅಂತ ಕರೀತೀವಿ. ಯಾವುದೇ ಕಾರಣಕ್ಕೂ ಯಾರೇ ಪೇರೆಂಟ್ ಈ ಪ್ರಪಂಚದಲ್ಲಿ ಯಾರೇ ಆಗಿದ್ರು ಕೂಡ ಅವರದ್ದು ರಕ್ತ ಬೆವರು ಎಲ್ಲ ಸುರಿಸಿ ನಿಮಗೆ ಒಂದು ಸಾಲ ಆಗಿಲ್ಲ ಏನೋ ಒಂದು ಮಾಡಿ ನಿಮ್ಗೊಂದು ಒಳ್ಳೆ ಎಜುಕೇಶನ್ ಕೊಡಿಸ್ತಾರೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರು ನಿಮ್ಮನ್ನ ಓದಿಸ್ತಾ ಇಲ್ಲ. ಯಾರೇ ಪೇರೆಂಟ್ ಆಗಿರಲಿ ಆ ಕೆಲಸ ಯಾವ ಪೇರೆಂಟು ಕೂಡ ಮಾಡಲ್ಲ. ಅದೊಂದು ನನಗೆ ಕರೆಕ್ಟಾಗಿ ಅರ್ಥ ಮಾಡ್ತೀನಿ. ಪೇರೆಂಟ್ ಅವ್ರ ಆಸೆ, ಅವ್ರ ಭಾವನೆ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ಹೇಳಿದಲ್ಲ ಸರ್, ನೋಡಪ್ಪ ನಮ್ಮ ಕಾಲ ಮುಗಿದ ಮೇಲೆ ನನ್ನ ಮಕ್ಕಳಾಗಿರೋದು ನೀವು ಇನ್ನು ಮುಂದಕ್ಕೆ ನಿಮ್ಮ ಜೀವನನ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡೋಕ್ಕೋಸ್ಕರ ಎಜುಕೇಶನ್ ಮಾಡಿಸ್ತಿರೋದು. ಗೊತ್ತಾಗ್ತಾ ಇದೆಯಾ? ಓಕೆ. ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ಸ್ವಾರ್ಥ ಇಲ್ಲ, ನಿಸ್ವಾರ್ಥತೆ ಪೇರೆಂಟ್ಸ್. ಆ ನಿಸ್ವಾರ್ಥ ನೀವು ಕರೆಕ್ಟಾಗಿ ಒಂದ್ಸರಿ ಅರ್ಥ ಮಾಡ್ಕೊಂಡ್ರೆ ಸೊ ನಿಮಗೆ ನೀವೇ ಪ್ರಿಪೇರ್ ಆಗ್ತೀರ, ನಾನೇನು ಮಾಡಬೇಕು, ವಾಟ್ ನೆಕ್ಸ್ಟ್. ಕರೆಕ್ಟ್ ಅಲ್ವಾ? ಯಾಕೆ ಓದ್ತಿದ್ದೀನಿ, ಓದೋಂಥ ಇಂಟೆನ್ಷನ್ ಏನು? ಹಂಗನ್ಬಿಟ್ಟು ಅವರು ನಿಮಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದ ತಕ್ಷಣ ನೀನು ನೋಡ್ಕೊಳ್ಳೇ ಇದ್ದಂಗೆ ಇರಬಾರ್ದು. ಅದು ಸಂಸ್ಕಾರ. ಅದು ನೀವು ಎಜುಕೇಶನ್ ಮಾಡ್ತಾ ಎಜುಕೇಶನ್ ಹೋಲಿಸ್ಟಿಕ್ ಮೋಡ್ ಅಂತ ಕರಿತೀವಿ. ಇದರಲ್ಲಿ ನಾವು ನಿಮಗೆ ಕೆಲಸ ಮಾಡೋದು ಗೊತ್ತಾಗುತ್ತೆ, ಕರೆಕ್ಟ್ ಅಲ್ವಾ? ನಿಮ್ಮ ಎಕನಾಮಿಕ್ ಸ್ಟೇಟಸ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡ್ಕೊಳ್ಳೋದು ಗೊತ್ತು. ಮತ್ತೆ ಮಾರಲ್ ಏನು ಎಜುಕೇಶನ್ ಏನಿದೆ ತುಂಬಾ ಇಂಪಾರ್ಟೆಂಟ್. ನಿಮ್ಮ ತಂದೆ ತಾಯಿನ ನೀವು ಚೆನ್ನಾಗಿ ನೋಡ್ಕೊಬೇಕು. ನಿಮ್ಮ ತಂದೆ ತಾಯಿನ ನೀವು ಚೆನ್ನಾಗಿ ನೋಡ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು? ಓದ್ಬೇಕು. ಓದಿದ್ಮೇಲೆ ಒಳ್ಳೆ ಕೆಲಸ ಸಿಗುತ್ತೆ. ಒಳ್ಳೆ ಕೆಲಸ ಸಿಕ್ಕಿದ್ರೆ ಒಳ್ಳೆ ಸಂಬಳ ಕೊಡ್ತಾರೆ. ಒಳ್ಳೆ ಸಂಬಳ ಕೊಟ್ರೆ ನಮ್ಮ ಮನೆಯಲ್ಲಿರೋ ಎಕನಾಮಿಕ್ ಸ್ಟೇಟಸ್ ಏನಾಗುತ್ತೆ, ಚೆನ್ನಾಗುತ್ತೆ. ಕರೆಕ್ಟ್ ಅಲ್ವಾ? ಎಕನಾಮಿಕ್ ಸ್ಟೇಟಸ್ ಚೆನ್ನಾಗಿದ್ದರೆ ನಿಮ್ಮ ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೊಬೋದು. ಯು ಕ್ಯಾನ್ ಮೇಕ್ ಎನ್ ಕಂಪ್ಯಾರಿಸನ್. ನೀವೇ ನೋಡಿ ಬೇಕಾದ್ರೆ ಸಾಮಾನ್ಯ ಯಾರೋ ಮದುವೆ ಮನೆಗೆ ಹೋಗ್ತೀರಾ ಅನ್ಕೊಳ್ಳಿ, ನಿಮ್ಮ ರಿಲೇಟಿವ್ ಮದುವೆ ಮನೆಗೆ ಹೋಗ್ತೀರಾ, ಕರೆಕ್ಟಾ? ನಿಮ್ಗಿಂತ ಚೆನ್ನಾಗಿರೋರು ಬರ್ತಾರೆ, ಕಾರಲ್ಲಿ ಬರ್ತಾರೆ, ಕರೆಕ್ಟ್ ಅಲ್ವಾ? ಒಳ್ಳೆ ಒಡವೆ ಹಾಕೊಂಡು ಬರ್ತಾರೆ. ಅಲ್ಲಿರುವಂತ ಮದುವೆ ಮನೆ ನೀವು ಸಾಮಾನ್ಯ ನೋಡಿ ಯಾರು ಚೆನ್ನಾಗಿರ್ತಾರೆ, ಕರೆಕ್ಟ್ ಅಲ್ವಾ? ಯಾರು ಸ್ವಲ್ಪ ಹೈಫೈ ಇರ್ತಾರೆ ಅವ್ರ ಕಡೆ ಜಾಸ್ತಿ ನಗ್ನಗ್ತಾ ಮಾತಾಡ್ಕೊಂಡು ಖುಷಿ ಮಾಡ್ಕೊಂಡು ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಇದು ಕಾರಣ ಏನು? ಮೇನ್ ಕಾರಣ ನಮ್ಮ ಎಕನಾಮಿಕ್ ಸ್ಟೇಟಸ್.
ಕರೆಕ್ಟಾ? ನಾನು ಒಂದೇ ಪ್ರಶ್ನೆ, ಯಾಕೆ ನಿಮ್ಮ ಎಕನಾಮಿ ಇವತ್ತು ನಾವು ಮೇನ್ ಸ್ಟ್ರೀಮ್ ತಗೊಂಡ್ಬಂದಿದ್ದೀವಿ? ಡಾಕ್ಟರ್ ಮಾಡ್ತಾರೆ, ನಮ್ಮ ಸ್ಟೂಡೆಂಟ್ಸ್ ನಮ್ಗಿಂತ ಜಾಸ್ತಿ ಕೋಟ್ಯಾಂತರ ದುಡ್ಡು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅಂದ್ರೆ ನಮ್ಮನ್ನೆಲ್ಲ ಒಂದು ಒಳ್ಳೆ ಒಂದು ಸ್ಪಾರ್ಕ್ ಒಂದು ಒಳ್ಳೆ ಎನರ್ಜಿ ಇದೆ. ಬಟ್ ಮೇನ್ ಥಿಂಗ್ ಎಲ್ಲಿ ಫೇಲ್ಯೂರ್ ಆಗ್ತಾ ಇದೆ, ನಾವು PUC ಏನ್ ಡಿಸೈಡ್ ಮಾಡ್ತೀವಿ ಹೋಯ್ತಲ್ಲ, ಸೆಕೆಂಡ್ PUC ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ವಾಟ್ ಐ ಹ್ಯಾವ್ ಟು ಡೂ ನೆಕ್ಸ್ಟ್, ಕರೆಕ್ಟ್ ಅಲ್ವಾ? ಈ ಬೇಸ್ ಇದೆಯಲ್ಲ, ಇದು ತುಂಬಾ ಬೇಸ್. ಇಲ್ಲಿಂದ ನೀನು ಯಾವ ಕೋರ್ಸ್ ತಗೊಂಡ್ಯಾ, ಏನ್ ಮಾಡ್ತೀಯಾ, ಅದೇ ನಿನ್ ಜೀವನ ಆಗುತ್ತೆ. ನೋಡಿ, ಈಗ ಸೆಕೆಂಡ್ PUC ನೀವು ಮುಗಿಸ್ಕೊಂಡು ಇಂಜಿನಿಯರಿಂಗ್ ಹೋದ್ರೆ ಕೊನೆ ಲಾಸ್ಟ್ ತನಕ ನಿಮ್ಮ ಅಪ್ಪ ಅಮ್ಮ ಸಾಕಿ, ನಿಮ್ಮ ಮದುವೆ ಆಗಿ, ನಿಮ್ಮ ಮಕ್ಕಳಿಗೆ ಎಲ್ಲ ಸಂಸಾರ ಸಾಧನೆ, ನೀವು ಯಾವುದೋ ಒಂದು ಕಂಪ್ನಿ ಕೆಲಸ ಮಾಡ್ಕೊಂಡು ಇಂಜಿನಿಯರ್ ಆಗಿ ದುಡಿತಾ ಇರ್ತೀರ ಅಂದ್ರೆ ಇದು ನಮಗೆ ಜೀವನ ಕಟ್ಕೊಂಡು. ಈ PUC ಇದೆಯಲ್ಲ ಸಖತ್ ಇಂಪಾರ್ಟೆಂಟ್. ಹಾಗೆ ನೀವು ಮೆಡಿಕಲ್ ಮಾಡಿದ್ರೆ ಅದೇ ಬೇರೆ ಬೇರೆ, ಆ ಪ್ರಪಂಚ ಬೇರೆ. ನಾನು ಹೇಳ್ತೀನಿ, ಅದಕ್ಕೂ ಬರ್ತೀನಿ. ಫಸ್ಟ್ ಆಫ್ ಆಲ್ ನೀವು ಏನ ಕ್ರಿಯೇಟ್ ಮಾಡ್ಕೋಬೇಕು. ಈಗ ನಾನೇನ್ ಮಾಡ್ಬೇಕು ನೆಕ್ಸ್ಟ್? ನಮ್ಮ ಅಪ್ಪ ಅಮ್ಮ ನಮ್ಗೆ ಏನಕ್ಕೆ ಓದಿಸ್ತಾ ಇದ್ದೀನಿ? ಏನೋ ಮಾಡ್ತಾರೆ, ಸಾಲ ಮಾಡ್ತಾರೆ, ಒಳ್ಳೆ ಹಣ ಇಡ್ತಾರ, ಇಲ್ಲ ಏನೋ ಬಡ್ಡಿಗೆ ಕರೆಕ್ಟಾ ಲೋನ್ ತಗೊಂಡ್ಬರ್ತಾರ, ಅದೆಲ್ಲ ಮಾಡ್ತಾರೆ. ಯಾವ್ದಾದ್ರು ನಿನ್ನ ಕುಂಡಿಸ್ಕೊಂಡು ರಾತ್ರಿ ಹೊತ್ತು ನಾನು ಇಷ್ಟು ಸಾಲ ಮಾಡಿದೆ, ತಿಂಗಳಿಗೆ ನಾನು ಇಷ್ಟು ಕಷ್ಟ ಬೀಳಬೇಕು, ಇಷ್ಟು ಬಡ್ಡಿ ಕಟ್ಟಬೇಕು ಅಂತ ಯಾವತ್ತೂ ನಿಮ್ಮ ಹತ್ರ ಹೇಳೋಣ. ಅವ್ರು ಹೇಳೋಣ ಅಂದಿದ್ದ ನೀನು ಅರ್ಥ ಮಾಡ್ಕೊಳ್ದಲ್ಲೇ ಇರಬಾರ್ದು, ಕರೆಕ್ಟಾ? ನೀನು ಅರ್ಥ ಮಾಡ್ಕೊಬೇಕು ಅವ್ರ ಕಷ್ಟನ. ಐ ನೋ ಯು ಪೇರೆಂಟ್ಸ್ ಎಷ್ಟು ಕಷ್ಟ ಬೀಳ್ತಾರೆ ನಿಮಗೋಸ್ಕರ ಅಂತ, ಕರೆಕ್ಟಾ? ಅದು ನೀವು ಅರ್ಥ ಮಾಡ್ಕೋಬೇಕು. ಆ ಕಷ್ಟ, ಆ ಎಫರ್ಟ್, ಅವ್ರ ಆಸೆಯನ್ನ ಕರೆಕ್ಟ್ ಅಲ್ವಾ 100% ನೀನು ಇಲ್ಲಿ ಹಾಕ್ಬೇಕು. ಎಲ್ಲ ಓದಬೇಕು. ಅಪ್ಪ ಅಮ್ಮನ ಕಷ್ಟ ಏನ್ ಬೀಳ್ತಾರೆ ನೀನ್ ನೋಡ್ಕೊಬೇಕು ಅಂತ ಹೇಳಲ್ವಲ್ಲ, ಚೆನ್ನಾಗಿ ನೋಡ್ಕೊಬೇಕು ಅಂತ. ಹೆಂಗ್ ನೋಡ್ಕೊಂತೀಯ? ನಿಂಗೆ ದುಡ್ಡು ಬೇಕಲ್ಲ ಪಡ್ಕೊಳಕ್ಕೆ, ಒಳ್ಳೆ ಸ್ಟೇಟಸ್ ಬೇಕಲ್ಲ. ಅದು ಇರೋದು ಯಾವ್ದಕ್ಕ ಅಂದ್ರೆ ಎಜುಕೇಶನ್ ಇಂದ ಮಾತ್ರ. ಗುಡ್ಸ್ನಲ್ಲಿರುವಂತ ಒಬ್ಬ ಮಗುನ ಕರೆಕ್ಟ್ ಅಲ್ವಾ ಇಡೀ ಪ್ರಪಂಚನೇ ನೋಡೋ ತರ ಮಾಡುವಂತ ಶಕ್ತಿ ಯಾವತ್ತಿದೆ ಅಂದ್ರೆ ಎಜುಕೇಶನ್. ಸೊ ಹಾಗಾಗಿ ಇಲ್ಲಿ ಯಾರು ದೊಡ್ಡವಲ್ಲ. ನಾನು ಹೇಳ್ತೀನಿ ಕೇಳು, ನೀನು ಡಾಕ್ಟರ್ ಆಗ್ಬೋದು, ನೀನು ಡಾಕ್ಟರ್ ಆಗ್ಬೋದು, ನೀವು ಡಾಕ್ಟರ್ ಆಗ್ಬೋದು, ನೀನು IIT ಸೀಟ್ ಹೊಡಿಬೋದು. ಬಟ್ ಆ ಸೀಟ್ ಹೊಡೆಯೋದು ಹೆಂಗೆ ಅನ್ನೋ ಅಂತ ಸ್ಟ್ರಾಟಜಿ ನಮ್ಗೆ ಗೊತ್ತಿಲ್ಲ. ಈಗ ನೀವು ಸೆಕೆಂಡ್ PUC ಸೇರ್ಕೊಂತೀರಾ, ಕರೆಕ್ಟಾ? ಸೆಕೆಂಡ್ PUC ಸೇರ್ಕೊಳ್ಳೋ ಉದ್ದೇಶ, ಸೈನ್ಸ್ ತಗೊಂಡಿರೋ ಉದ್ದೇಶ ಏನು? ಸೈನ್ಸ್ ಯಾಕೆ ತಗೊಂಡ್ರಿ? ಸೈನ್ಸ್ ಯಾಕೆ? ಕಾಮರ್ಸ್ ತಗೊಂಡಿಲ್ಲ, ಸೈನ್ಸ್ ತಗೊಂಡಿಲ್ಲ. ನಿಮ್ಗೆ ಇನ್ನೂ ಕ್ವಾಲಿಫಿಕೇಶನ್ ಬಂದಿಲ್ಲ, ಇನ್ನೂ ಸ್ಟೇಟಸ್ ಕೊಡ್ಬೇಕಂದ್ರೆ ಇನ್ನೂ ಒಂದಷ್ಟು ವರ್ಷ ಕಾಯ್ಬೇಕು. ಏನಿಲ್ಲ, ಕಾಮರ್ಸ್ ಮಾಡಿದವ್ರಿಗೆ ಎಷ್ಟೊತ್ತಲ್ಲಿ ಬಿಸ್ನೆಸ್ ಮಾಡ್ಬಿಟ್ಟು ಕೊಟ್ಟಿದ್ದು ಗೊತ್ತೇ ಆಗವ್ರೆ. ರಾಮೇಶ್ವರಂ ಕೆಫೆ ಅಂತ ತೆಗೆದು ಯಾಕೆ 5 ಕೋಟಿ ದುಡಿಯೋಕ್ಕಾಗಲ್ಲ? ಬಿಸ್ನೆಸ್ ಮಾಡಕ್ಕೆ ಕರೆಕ್ಟ್ ಎಜುಕೇಶನ್ ಕಂಪಲ್ಸರಿ ಬೇಕಂತ ಇರವೇ ಇಲ್ಲ. ಸ್ಟೇಟಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ. ಸೈನ್ಸ್ ಸ್ಟ್ರೀಮ್ ನ ನೀವೇನಕ್ಕೆ ತಗೊಂಡಿದ್ದೀರಾ? ಹಾಗಾದ್ರೆ ಕಾಮರ್ಸ್ ಮಾಡಿರೋರು ಗೋಲ್ ಇರಲ್ಲ? ಅದನ್ನೇ ಕೇಳ್ತಾ ಇದ್ದಾರೆ. ನಿಮ್ ಗೋಲ್ ಏನು ಅಂತ. ಸೈನ್ಸ್ ನೀವು ಏನು ತಗೊಂಡಿಲ್ಲ ಹೇಳಿ. ವೆರಿ ಗುಡ್, ಕರೆಕ್ಟಾ? ಇಂಜಿನಿಯರ್ ಆಗ್ಬೇಕು ಅಂತ, ಆಮೇಲೆ ಡಾಕ್ಟರ್ ಆಗ್ಬೇಕು, ಆಮೇಲೆ ಅಗ್ರಿಕಲ್ಚರ್ ಆಗ್ಬೇಕು. ಈ ತರ ನಿಮ್ಗೆ ವೆರೈಟಿ ಆಫ್ ಆಪ್ಷನ್ಸ್. ಇನ್ ಕೇಸ್ ನಿಮ್ಗೆ ಸೆಕೆಂಡ್ PUC ಆದ್ಮೇಲೆ ನಾನು ಸೈನ್ಸ್ ಹೋಗಲ್ಲ, ಕಾಮರ್ಸ್ MBBS ಹೋಗಲ್ಲ, ಡೋಂಟ್ ವರಿ, ಆರ್ಟ್ಸ್ ಹೋಗ್ಬೋದು. ಸೈನ್ಸ್ ಇರೋ ತಾಕತ್ತು, PCB ಇರೋ ತಾಕತ್ತು. ನಮ್ಗೆ ಯಾಕೆ ಸೈನ್ಸ್ ಇಷ್ಟ ಆಗ್ತಿಲ್ಲ ಅಂದ್ರೆ ಕಾಮರ್ಸ್ ಹೋಗೋದು, ಕಾಮರ್ಸ್ BCom ಸೇರ್ಕೊಂಡು, BA ಸೇರ್ಕೊಂಡು, BBA ಮಾಡ್ಬೋದು, BCA ಮಾಡ್ಬೋದು. ಯು ಹ್ಯಾವ್ ವೈಡ್ ಆಪರ್ಚುನಿಟಿ. ಬಟ್ ಮೇನ್ ಇಂಟೆನ್ಷನ್ ಯಾಕೆ ಪೇರೆಂಟ್ಸ್ ಸೈನ್ಸೇ ಕೊಡಿಸ್ತಾರೆ. ನೀನ್ ಯಾಕೆ ಸೈನ್ಸ್ ತಗೊಂಡೆ ಅಂದ್ರೆ ಎರಡು ತುಂಬಾ ಇಂಪಾರ್ಟೆಂಟ್. ಒಂದು ಮೆಡಿಸಿನ್ ಕರೆಕ್ಟಾ, ಇನ್ನೊಂದು ಬಂದು ಟೆಕ್ನಿಕಲ್ ಫೀಲ್ಡ್ ಹೋಗ್ಬೇಕು. IT ಅಂದ್ರೇನು? ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕರೆಕ್ಟಾ? ಸಾಫ್ಟ್ವೇರ್ ಕಂಪ್ನಿ ಅಂತ ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರ್ ಆಗ್ತಾರೆ. ಎರಡೇ ಇರೋ ಕಂಪ್ನಿ, ಕರೆಕ್ಟ್ ಅಲ್ವಾ? 2 ಬ್ರಾಂಚ್ ಇದೆ. ಒಂದು ಬಯಾಲಜಿಕಲ್, ಇನ್ನೊಂದು ಒಂದು ಟೆಕ್ನಿಕಲ್. ಬಯಾಲಜಿಕಲ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಫಾರ್ಮಸಿ ಇದೆ, ಮೆಡಿಸಿನ್ ಇದೆ, ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಸೈನ್ಸ್ ಇದೆ, ಕರೆಕ್ಟ್ ಅಲ್ವಾ? ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಕೋರ್ಸಸ್. ಇದು ನಿಮ್ ಭಕ್ತಿಯಿಂದ ಕರೆಕ್ಟ್ ಅಲ್ವಾ ಓದಿ ಒಳ್ಳೆ ಎಜುಕೇಶನ್ ಅಕ್ವೈರ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಸಣ್ಣ ಕಂಪ್ನಿಗೆ ಹೋದ್ರು ಕೂಡ ನಿಮ್ಮ ಸ್ಟೇಟಸ್ ಇನ್ 5 ವರ್ಷಕ್ಕೆ ಬೇರೆ ತರ ಆಗುತ್ತೆ.
ಹಾಗೆ ಟೆಕ್ನಿಕಲ್ ಅಷ್ಟೇ. ಬೆಂಗಳೂರು ಇಸ್ ದ ಸಿಲಿಕಾನ್ ಸಿಟಿ. ವೈ? ಯಾಕೆ ಸಿಲಿಕಾನ್ ವ್ಯಾಲಿ ಯಾಕೆ? lots of IT companies. lot of IT companies are there, correct alva? Then lot of IT companies are there in Bangalore, but what about the employees? Whether do you expect lot of employees are from Karnataka or from other states? ನಿಮ್ ತಾಕತ್ತಿಲ್ವಾ ಅದ್ರೆ? ಇನ್ಫೋಸಿಸ್ ಹೋದ್ರೆ 60% ನಾರ್ತ್ ಇಂಡಿಯನ್ಸ್ ಇರ್ತಾರೆ. ಐ ಆಮ್ ನಾಟ್ ಡಿಫರೆನ್ಸಿಂಗ್. ಮತ್ ನೀನೇನ್ ಮಾಡ್ತಿದ್ಯಾ? ಸೈನ್ಸ್ ತಗೊಂಡು ನೀನೇನ್ ಮಾಡ್ದೆ ಹೇಳು? ಏನ್ ಮಾಡ್ತೀಯ ಹೇಳು? ನಿನ್ಗೆ ಯಾಕೆ ಇನ್ಫೋಸಿಸ್ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ? ಆಕ್ಸೆಂಚರ್ ಅಲ್ಲಿ ಯಾಕೆ ಸಿಗ್ತಾ ಇಲ್ಲ? ಅವ್ರು ಯಾಕೆ ಬರ್ತಾ ಇದಾರೆ? ನಿನ್ಗೇನ್ ಪ್ರಾಬ್ಲಮ್ ಆಗಿದೆ? ನೀನ್ ಸೀರಿಯಸ್ ಆಗಿ ಓದ್ತಾ ಇಲ್ಲ. ನಾನು ಮಾಡ್ಬೇಕು ಅಂತ ಮಾಡಿದ್ರೆ ಯಾವುದೂ ಆಗಲ್ಲ. ನೋಡಿ, ಟೋಟಲ್ ಕಾಲೇಜಸ್ ಆಲ್ ಓವರ್ ಇಂಡಿಯಾದಲ್ಲಿ ಮೆಡಿಕಲ್ ಕಾಲೇಜಸ್ 750 ಚಿಲ್ಲರೆ ಮೆಡಿಕಲ್ ಕಾಲೇಜ್ ಇದೆ. ಎಷ್ಟಿದೆ? 750. ನೀಟ್ ಅಂತ ಈಗ ಎಕ್ಸಾಮ್ ಮಾಡ್ತೀನಿ. ನೀಟ್ ಅಂದ್ರೆ ಏನು? ನೀಟಾಗಿ ತಲೆ ಬಚ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದು ಸರ್, ಅದೇ ಒಳ್ಳೆ ಎಕ್ಸಾಮ್ ಅಂತಲ್ಲ. ನೀಟ್ ಅಂದ್ರೆ ಏನು? ಇನ್ನು ಅಷ್ಟೇ ಹೇಳೋಣ. ನೀಟ್ಗೆ ಅಬ್ರಿವೇಷನ್ ಹೇಳು. ಸಿಟಿ ಗೊತ್ತಾ ನಿಮಗೆ? ಸಿಟಿ ಅಂದ್ರೆ ಏನು ಅಂತ? KSET ಅಂತೀವಿ, ಕರ್ನಾಟಕ. ಹೇಳ್ರಿ, ಅಲ್ಲಿಂದ ಶುರು ಆಗ್ಬೇಕು. ನೀನ್ ಡಾಕ್ಟರ್ ಇಂಜಿನಿಯರ್ ಆಮೇಲೆ ಆಗೋ. ಡಾಕ್ಟರ್ ಇಂಜಿನಿಯರ್ ಆಗೋಕ್ಕೆ ನೀನು ಎಕ್ಸಾಮ್ ಬರೀತಿಯಲ್ಲ, ಅದೇ ಸ್ವಲ್ಪ ಗೊತ್ತಿರ್ಬೇಕು ಫಸ್ಟ್. KSET ಅಂತ ಜಗ್ತೀವಿ, ಕರ್ನಾಟಕ ಕಾಮನ್. ಗೊತ್ತಾಗ್ತಾ ಇದೆಯಾ ಅರ್ಥ ಏನು ಅಂತ? ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇಸ್ ಎ ಕಾಮನ್ ಫಾರ್ ಆಲ್ ಪೀಪಲ್. NDA ಬಗ್ಗೆ ಗೊತ್ತಾ? NDA ಗೊತ್ತಾ? ಎಷ್ಟು ಜನ ಗೊತ್ತು? ಒಬ್ಬನ್ ಗೊತ್ತಾ? ಸಾಕಾ? ಇಲ್ಲೊಂದು 50 ಜನ ಇದ್ದೀರಾ ಅಂತ ಹೇಳಿ. ಈಗ ಒಬ್ಬನ್ ಗೊತ್ತಾದ್ರೆ ಸಾಕ? ಯಾಕೆ ಸೈನ್ಸ್ ತಗೊಂಡೆ? ಅದಕ್ಕೆ ಕೇಳ್ತಾರೆ, ಯಾಕೆ ಸೈನ್ಸ್ ತಗೊಂಡು? ಸೈನ್ಸ್ ಏನಿಲ್ಲ. Do you know about NDA? ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಡಿಫೆನ್ಸ್ ಗೆ ಸಂಬಂಧಪಟ್ಟಿರೋದು. ಮಿಲಿಟರಿ ಅಂದ್ರೆ ನಿಮಗೆ ಗನ್ ಇಟ್ಬಿಟ್ಟು ಶೂಟ್ ಮಾಡಕ್ ಕಳಿಸ್ತಾರೆ ಅನ್ನೋ ತಪ್ಪು. ಕರೆಕ್ಟಾ? ಅದರಲ್ಲಿ ವೆರೈಟಿ ಬ್ರಾಂಚಸ್ ಇರುತ್ತೆ. ನೀನು NDA ಪಾಸ್ ಆಯ್ತು ಅಂದ್ರೆ ಅವರೇ ಫ್ರೀ, ಸೆಂಟ್ರಲ್ ಗವರ್ಮೆಂಟ್ ಫಿಕ್ಸ್. ಅವರೇ ನಿಂಗೆ ಮೆಡಿಕಲ್ ಮಾಡಿಸ್ತಾರೆ, ಮೆಡಿಕಲ್ ಬೇಕು ಅಂದ್ರೆ. ಅವರೇ ನಿಂಗೆ ಇಂಜಿನಿಯರಿಂಗ್ ಮಾಡಿಸ್ತಾರೆ, ಇಂಜಿನಿಯರ್ ಆಗಬೇಕು ಅಂದ್ರೆ. ಏನ್ ಬೇಕಾದ್ರೂ ಮಾಡಿಸ್ತಾರೆ. ಹೌ ಮೆನಿ ಪೀಪಲ್ ಯು ನೋ ಅಬೌಟ್ NDA? ₹1 ಖರ್ಚು ಮಾಡಂಗಿಲ್ಲ. ಅದನ್ನು ಹೇಳ್ತಾ ಇದ್ದೀನಿ, ₹1 ನಿಮ್ಮ ಅಪ್ಪ ಅಮ್ಮ ಖರ್ಚು ಮಾಡಂಗಿಲ್ಲ. ತಿಂಗಳು ಸ್ಕಾಲರ್ಶಿಪ್ ಕೊಡ್ತಾರೆ, 15,000 ₹15,000. ಗವರ್ಮೆಂಟ್ ನಿಮಗೆ ಸ್ಕಾಲರ್ಶಿಪ್ ಕೊಟ್ಟು ಹೈಯೆಸ್ಟ್ ಎಜುಕೇಶನ್ ಕೊಡುತ್ತೆ. ಅದ್ರ ಬಗ್ಗೆ ಯಾಕೆ ನೀನು ತಿಳ್ಕೊಂಡಿಲ್ಲ? ಸೈನ್ಸ್ ತಗೊಂಡು ಯಾರು ಹೇಳಿದ್ರು ನಾವು ಮಿಡಲ್ ಕ್ಲಾಸ್, ನಮ್ಮ ಮಕ್ಕಳು MBBS ಮಾಡಕ್ಕಾಗಲ್ಲ ಅಂತ? ಕೂಟೋಲ್ ನೀನ್ ನೀಟ್ ರ್ಯಾಂಕಿಂಗ್ ತೆಗಿ, ಹೇಗೆ ಗವರ್ಮೆಂಟ್ ಸ್ಕಾಲರ್ಶಿಪ್ ಕೊಡುತ್ತೆ ವರ್ಷ ಫ್ರೀ ಆಗಿ ಓದಿಸುತ್ತೆ. ನಿನ್ನ ಮೇಲೆ 5 ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ 30 ರಿಂದ 40 ಲಕ್ಷ ಪರ್ ಕ್ಯಾಂಡಿಡೇಟ್ ಗವರ್ಮೆಂಟ್ ಖರ್ಚು ಮಾಡಿ ನಿಮ್ಗೆ ಓದಿಸುತ್ತೆ. ನೀನ್ ಯಾಕೆ ರ್ಯಾಂಕಿಂಗ್ ಅಂತಿಲ್ಲ? ಅದೇ ಗಾದೆ ಇದೆಯಲ್ಲ, ಬಡವ್ರ ಮಕ್ಕಳಾಗೋದು, ಬಡವ್ರ ಮಕ್ಕಳಾಗಿ ಹುಟ್ಟೋದು ತಪ್ಪಲ್ಲ. ಹೇಳ, ಬಡವ್ರ ಮಕ್ಕಳಾಗಿ ಹುಟ್ಟೋದು ತಪ್ಪಲ್ಲ. ಬಟ್ ಬಡವನಾಗಿ ಸಾಯ್ತಿಯಲ್ಲ, ಅದು ನಿನ್ನ ಸ್ವಯಂಕೃತ ಅಪರಾಧ. ಯಾವ ಅಪರಾಧ? ದಿನ ಮಲ್ಕೊಬೇಕಾದ್ರೆ ಈ ಮಂತ್ರ ಹೇಳ್ಕೊ. ಕರೆಕ್ಟಾ? ನಾನೇನ್ ಮಾಡ್ತಾ ಇದ್ದೀನಿ? ಸ್ವಯಂಕೃತ ಅಪರಾಧ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ರು ನಿಮ್ಗೆ ಸಿಗಲ್ಲ, ಆಗಲ್ಲ, ಮಾಡಲ್ಲ? ಕರೆಕ್ಟ್ ಅಲ್ಲ? ಅದಕ್ಕೆ ನಿಮ್ಗೆ ನೀಟಾಗಿ ಒಂದು ಚಾನಲ್ ಬೇಕು. ಯು ನೀಡ್ ಎ ಚಾನಲ್. ಹೌ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಹೌ ಟು ಗೆಟ್ ಎ ಗುಡ್ ಸ್ಕೋರ್. ಯಾಕೆ ಸಿಗಲ್ಲ? ಅನೇಕಲ್ಲ 750 ಕಾಲೇಜಲ್ಲಿ 200 ಚಿಲ್ಲರೆ ಕಾಲೇಜು ನಮ್ಮ ಕರ್ನಾಟಕದಲ್ಲಿ. ಅಗೇನ್ ಐ ವಿಲ್ ಟೆಲ್ ಒನ್ ಎಕ್ಸಾಂಪಲ್. 200 ಕಾಲೇಜ್, ಕರೆಕ್ಟಾ? ಅದರಲ್ಲಿ ನಿಮ್ಗೆ ಒಂದು 50 ರಿಂದ 60 ಗವರ್ಮೆಂಟ್ ಮೆಡಿಕಲ್ ಕಾಲೇಜ್. ಫೀಸ್ ಎಷ್ಟು ಗೊತ್ತಾ? ನಿಮ್ಗೆ ಕೆಟಗರಿ ಎಲ್ಲ ಇತ್ತು 25,000. ಯಾರಿಗೆ ಕೋಟಿ ಖರ್ಚು ಮಾಡಬೇಕು? ಯಾರಿಗೆ ಡಾಕ್ಟರ್ ಮಾಡಕ್ಕೆ 1 ಕೋಟಿ ಬೇಕು, 50 ಲಕ್ಷ ಬೇಕು, 60 ಲಕ್ಷ ಬೇಕು ಅಂತ. ಈಗ ರ್ಯಾಂಕು
ತೆಗೀದಲೇ ಇರೋ ತಪ್ಪು ಯಾರು? ನಿಮ್ಮ ಅಪ್ಪ ಅಮ್ಮ ಕಷ್ಟ ಬಿದ್ದು ಸಾಲ ಮಾಡೋ ಬಡ್ಡಿ ದುಡ್ಡು ಒಡವೆ ಆಡೋ ದುಡ್ಡು ಕೊಡ್ತಾ ಇದಾರಲ್ಲ, ಆ ದುಡ್ಡಿಗೆ ನೀನ್ ಏನ್ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ, ಏನ್ ನ್ಯಾಯ ಕೊಡ್ತಾ ಇದೆಯಾ? ಅವ್ರು ಮಾಡಿದ್ ಯಾಕೆ ಏನ್ ಮಾಡ್ಬೇಕು? ನೀನ್ ಸೆಟ್ ಆಗ್ಬೇಕು ಅಂತ ಅಲ್ವಾ? ಯಾಕೆ ರ್ಯಾಂಕ್ ತೆಗಿತಿಲ್ಲ ನೀನು? ಕರೆಕ್ಟಾ? ಇದೇ ಬರ್ತಾ ನನ್ನ ಕಣ್ಣು ಗಾಳಿ ಬರ್ತಾ ಇತ್ತು ಕರೆಕ್ಟಾ? ಸೊ ಈಗ ನೋಡು, ಈ 50 ಕಾಲೇಜ್ ಮತ್ತೆ ನಾನು ಹೋಗಿ ಅಲ್ಲಿ ಆ ಕ್ಲಾಸ್ ಅಲ್ಲಿ ನಿಂತ್ಕೊಂಡ್ರೆ, ಸರ್ ನಾವು ಫ್ರಾಂಕ್ ಆಗಿ ಹೇಳ್ತಾ ಇದ್ದೀವಿ ಪೇರೆಂಟ್ಸ್ಗೆ, ಅದರಲ್ಲಿ ಸರ್ ನಮ್ಗೆ ಸಿಗೋದು 10 ರಿಂದ 12 ಜನ ಕನ್ನಡಿಗರು ಮಾತ್ರ ಫೀಸ್ ಇಟ್ಟಿರ್ತಾರೆ. ಎಷ್ಟು ಜನ? ಈಗ ನಿಮಗೆ 150 ಜನ ಸ್ಟ್ರೆಂತ್ ಇತ್ತು ಅಂದ್ರೆ ಅದರಿಂದ 10 ರಿಂದ 12 ಜನ ಕನ್ನಡದವ್ರು ಮಾತ್ರ ಫೀಸಿಗೆ ಎಲಿಜಿಬಲ್ ಆಗಿರುತ್ತೆ. ಈಗ ಮಿಕ್ಕಿದವರೆಲ್ಲ ಬೇರೆ ಬೇರೆ ಸ್ಟೇಟ್. ಯಾಕಂದ್ರೆ ಈ ಎಕ್ಸಾಮ್ ಇದೆಯಲ್ಲ, ದಿಸ್ ಇಸ್ ಆಲ್ಸೋ ಹೇಳಿ ಅದಕ್ಕೆ ಕೇಳಿದ್ರು. ಫಸ್ಟ್ ನಿಮ್ಗೆ ನಾಳೆ ಬರ್ತೀನಿ, ನಾಳೆ ಬಂದಾಗ ನೀಟ್ಗೆ ಅಬ್ರಿವೇಷನ್ ಕೇಳ್ತಾರೆ. ಏನ್ ಸಬ್ಜೆಕ್ಟ್? ನ್ಯಾಷನಲ್ ಎಲಿಜಿಬಿಲಿಟಿ ನ್ಯಾಷನಲ್ ಲೆವೆಲ್ ಅಲ್ಲಿ ಆಗುತ್ತೆ. ರಾಷ್ಟ್ರೀಯ ನ್ಯಾಷನಲ್ ಅಂದ್ರೆ ಏನು? ಎಲ್ಲಾ ಸ್ಟೇಟ್ ಸೇರಿ. ಕರೆಕ್ಟ್ ಅಲ್ವಾ? ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ. ಕರೆಕ್ಟ್ ಅಲ್ವಾ? ಬೆಂಗಳೂರಲ್ಲಿರೋ ಯಾವ್ದಾದ್ರು ಒಂದು ಮೆಡಿಕಲ್ ಕಾಲೇಜ್ ಇತ್ತು ಅಂದ್ರೆ ನಿನಗ್ ತಾಕತ್ತಿದ್ರೆ, ಕರೆಕ್ಟ್ ಅಲ್ವಾ? ನಿನಗ್ ತಾಕತ್ತಿದ್ರೆ, ರ್ಯಾಂಕ್ ತೆಗೆಯುವಂತ ಶಕ್ತಿ ಇತ್ತು ಅಂದ್ರೆ ನೀನ್ ಡೆಲ್ಲಿಲಿರೋ ಏಮ್ಸ್ಗೆ ಫ್ರೀ ಆಗಿ ಅಡ್ಮಿಷನ್ ಆಗ್ಬೋದು. ನೀನು ಕರ್ನಾಟಕದವನು, ನೀನು ಕೇರಳದವನು ಅಂತ ಯಾರು ಅಡ್ಮಿಷನ್, ನಿನಗ್ ತಾಕತ್ತಿರ್ಬೇಕು, ನುಗ್ಬೇಕು. ನುಗ್ಗ ತಾಕತ್ತಿದೆಯಾ? ಇದೆಯಾ ಇಲ್ವಾ? ಐದಾ ಇಲ್ವಾ? ಬಾಯಿ ಹೇಳ್ಬೇಕು. ಕರೆಕ್ಟಾ? ಇನ್ಮೇಲೆ ಆ ತಾಕತ್ತು ಬರ್ಸ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಅದಾಯ್ತಲ್ಲ ರೀ. 150 ಜನ ಸ್ಟ್ರೆಂತ್ ಇತ್ತು ಅಂದ್ರೆ ಅದರಲ್ಲಿ ಬರೀ 10 ರಿಂದ 12 ಜನ ನಮ್ಮವ್ರು ಇರ್ತಾರೆ. ಏನ್ ಮಾಡ್ತಿದೆ ನೀವು 1 ವರ್ಷ? ಏನ್ ಮಾಡ್ತಿದೆ ಹಾಗಾದ್ರೆ? ಮತ್ ಯಾಕೆ ಅವ್ರು ಜಾಸ್ತಿ ಸೀಟ್ ತಗೊಂತಾರೆ? ಕರೆಕ್ಟ್ ಅಲ್ವಾ? ನಾರ್ತ್ ಇಂಡಿಯಾ, ಆ ಕಡೆ ತಮಿಳ್ನಾಡು ಎಲ್ಲ ಕಡೆ ಅವ್ರು ಬರ್ತಾರೆ. ನಿಮ್ಗೆ ಯಾಕೆ ಆಗಿಲ್ಲ? ನಿಮ್ಮ ಅಪ್ಪ ಅಮ್ಮನ ಆಸೆ ನೀನ್ ಯಾಕೆ ಪೂರೈಸಕ್ಕಾಗ್ತಿಲ್ಲ? ಡಾಕ್ಟರ್ ಆಗ್ಬೇಕು ನಿಮ್ಮ ಅಪ್ಪ ಅಮ್ಮನ ಆಸೆ ಕಣಪ್ಪ. ದಟ್ ಇಸ್ ಆಲ್ ಇನ್ ಯುವರ್ ಓನ್ ಹ್ಯಾಂಡ್. ಕರೆಕ್ಟ್ ಅಲ್ವಾ? ಸರ್ ಏನೋ ಹೇಳ್ತಾರಲ್ಲ, ಏನದು ನಮ್ಮ ಹಣೆ ಬರಹ ಅಂತ. ನಾವು ಪೋಸ್ಟ್ ಮಾರ್ಟಮ್ಗೆಲ್ಲ ಹೋಗಿದ್ದೀವಿ ಸರ್. ಅನಾಟಮಿ ಎಲ್ಲ ಹೇಳ್ಕೊಡ್ಬೇಕಾದ್ರೆ ಸಾಕಷ್ಟು ಗುಡಿ ಎಲ್ಲ ಓಪನ್ ಮಾಡಿದ್ದೀವಿ. ಒಂದು ಅಕ್ಷರ ಕಾಣಿಸಿಲ್ಲ, ಎಲ್ಲ ಓಪನ್ ಮಾಡ್ಬಿಡ್ತೀವಿ. ನಾನು ಹಂಗೂ ನೋಡ್ತೀನಿ, ಏನೋ ಬ್ರಹ್ಮ ಬರ್ತಿರೋ ಎಲ್ಲಲ್ಲ ನೋಡಿ ತೋರ್ಸೋ ಅದೆಲ್ಲ ನೋಡಿದ್ರೆ ಏನೂ ಇರಲ್ಲ. ಕರೆಕ್ಟ್ ಅವೆಲ್ಲ ಬರೀ ವಾಸನೆ ಬರ್ತಾ ಇರುತ್ತೆ. ಮಾಂಸದ ನೀನ್ ಕಿಚ್ಕೊಬೇಕು. ಕರೆಕ್ಟ್ ಅಲ್ವಾ? ನೀನ್ ಬರ್ಕೊಬೇಕು ಅದನ್ನ. ನಾನು ಡಾಕ್ಟರ್ ರಾಗಿ ಆಗ್ತೀನಿ, ತಲೆ ಹೋಗ್ಲಿ. ಕರೆಕ್ಟ್ ಅಲ್ವಾ? ಅಂದ್ರೆ ಕೋಟಿ ಮೇಲೆ ಕಟ್ ಮಾಡೋದಲ್ಲ, ಗೊತ್ತಾಗಲ್ಲ? ಅದು ಏನಾಗುತ್ತೋ ಆಗ್ಲಿ, ಒಂದು ನಾನು MBBS ಸೀಟ್ ತಗೋಬೇಕು. ಕರೆಕ್ಟ್ ಅಲ್ವಾ? ಇನ್ನೊಂದು ಏನಾದ್ರೂ ನಾನು ಎಷ್ಟಾದ್ರೂ ಆಗಿದ್ರೆ ನಾನು ಓದ್ಬೇಕು. ನಾನು ಸೀಟ್ ಸಿಗದಾಗ ನಾನು ಓದೋದಿಲ್ಲ. ಆ ಒಂದು ಚಾಲೆಂಜ್, ಸೆಲ್ಫ್ ಮೋಟಿವೇಶನ್ ನೀನೇ ಮಾಡ್ಕೋಬೇಕು. ನೋಡು, ಕೂತ್ಕೊಳ್ಳೋದ್ರಲ್ಲಿ ಕಾನ್ಫಿಡೆನ್ಸ್ ಗೊತ್ತಾಗುತ್ತೆ. ಸ್ಟೂಡೆಂಟಾ ಇಲ್ಲ ಹೊರಗಿಲ್ಲ, ಇದು ಸ್ಟೂಡೆಂಟ್ ತರನೇ ಇದೆಯಾ? ಆರಾಮಾಗ ಕ್ಲೀನ್ ಆಗಿ ಸ್ಟ್ರೈಟ್ ಆಗಿ ಕೂತ್ಕೋ. ಕರೆಕ್ಟಾ? ನೋಡು, ಒಬ್ಬನಿಗೆ ಹೇಳಿದ್ರೆ ಎಲ್ಲರೂ ಅಲರ್ಟ್ ಆಗ್ಬಿಡ್ತೀವಿ. ಭಾರಿ ಹುಷಾರಿಲ್ಲ, 100% MBBS ಮಾಡ್ತೀರಾ. ಅದಾಯ್ತಲ್ಲ? ಆ ಸೆಲ್ಫ್ ಮೋಟಿವೇಶನ್ ನೀನ್ ತಗೋಬೇಕು. ನಾನು ಇವತ್ತು ಹೇಳ್ಬಿಟ್ಟು ಹೋಗ್ತೀನಿ. ಕರೆಕ್ಟ್? ಮಹೇಶ್ ಸರ್ ಹೇಳಿದ್ರು, ಒಳ್ಳೆ ಎನರ್ಜಿ, ನಾನು ಮಾಡ್ತೀನಿ, ಬಯಾಲಜಿ ಬುಕ್ ತಗದೆ ಫಸ್ಟ್ ಇಯರ್ ಅರ್ಥ ಆಗಿಲ್ಲ, 2 ಪೇಜ್ ತಿರ್ಗಿಸ್ತೀಯಾ. ಕರೆಕ್ಟಾ? 2 ಪೇಜ್ ತಿರ್ಗಿಸ್ತಾ 3ನೇ ಪೇಜ್ಗೆ 4ಕ್ಕೆ ಕಣ್ಣೆಳಿತೀನಿ, 5ಕ್ಕೆ ನಿಮ್ಮ ಏನೇ ಮಾಡ್ತಿದ್ಯಾ? ಓದ್ತಾ ಇದ್ದೀನಿ. ಎಲ್ಲಿ ತಪ್ಪ ಮೆಡಿಟೇಷನ್ ಮಾಡ್ತಾರೆ ಗೊತ್ತಾ? ಈಗ ಹೊಸ ಸ್ಟೈಲ್ ಬುಕ್ ಮುಂದೆ ಇಟ್ಕೊಂಡು ಮೆಡಿಟೇಷನ್ ಮಾಡೋದು. ಏನ್ ಮಾಡ್ತೀವಿ ಮೆಡಿಟೇಷನ್ ಗೊತ್ತು, ಯಾವ ಲೆವೆಲ್ ಮೆಡಿಟೇಷನ್ ಅಂತ. ಹಿಂಗನ್ನಕ್ಕೆ ರಾಜುಗಾರು ನಾವು ಮಾತಾಡ್ತಿರ್ತೀವಿ. ನೀನು ಹಿಂಗನ್ನಕ್ಕೆ ಏನಾಗುತ್ತೆ? ಬುಕ್ ಅಲ್ವಾ? ನೋಡಿ, ಹಿಂಗನ್ಬೇಕು, ಪೇಜ್ ಹಿಂಗಿದೆ ತಿರ್ಬೇಕದು. ಹಿಂಗನ್ನಕ್ಕೆ ಏನಾಗುತ್ತೆ? ಏನೋ ಕೊಟ್ಟ ತಲೆಗೆ ಹೋಗ್ತಿಲ್ಲ. ಅದು ಹಿಂಗಿಟ್ಕೊಂಡು ಹಿಂಗನ್ನು ಅಂದ್ರೆ ಕರೆಕ್ಟ್ ಅಲ್ವಾ? ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಇರುತ್ತೆ ರೀಲ್ಸ್. ಕರೆಕ್ಟ್ ಅಲ್ವಾ? 7 ಗಂಟೆಗೆ ಶುರು ಮಾಡಿದ್ರೆ
5 ಗಂಟೆ ತನಕ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಹಿಂಗನ್ನಕ್ಕೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಹಿಂಗನ್ನು ಅಂದ್ರೆ ಬುಕ್ನ ಹಿಂಗನ್ನು ಅಂದ್ರೆ 10 ನಿಮಿಷಕ್ಕೆ ಅವಾಗಲೇ ಅಲ್ವಾ ಇದೇ ಹೇಳ್ತೀನಿ. ಇದನ್ನ ಉಲ್ಟಾ ಮಾಡ್ಕೋ. ಹಿಂಗಂತ ಇದೆ ನಿಮ್ಗೆ ಇದೇ ಬರ್ಬಾರ್ದು. ಅರ್ಥ ಆಗಿಲ್ಲ ಅನ್ಸುತ್ತೆ ಎಷ್ಟೋ ಜನಕ್ಕೆ. ಹಿಂಗಂದ್ರೆ ಏನು ಹೇಳೋ ರೀಲ್ಸ್ ಮೊಬೈಲ್ ಚೆಕ್ ಮಾಡ್ಬೇಕಾದ್ರೆ ಕರೆಕ್ಟ್ ಅಲ್ವಾ? ಇದು ನೀನು ಉಲ್ಟಾ ಮಾಡ್ಕೋ. ಹಿಂಗಂದ್ರೆ ನಿಮ್ಗೆ ಇದೇ ಬರ್ಬಾರ್ದು. ಇನ್ನೂ ಓದ್ಬೇಕು ಕರೆಕ್ಟ್ ಅಲ್ವಾ? ಮೊಬೈಲ್ ಮುಟ್ಬಾರ್ದು, ತೆಗೆದಿಟ್ಟು ಮೊಬೈಲ್ ಗಿಬಲ್ ಯಾರು ಕೊಡಬಾರ್ದು ಸರ್. ಆಕ್ಚುಲಿ ಕೀಪ್ಯಾಡ್ ಕೊಡ್ಬೇಕು ಸರ್ ನೀವು. ಸರ್ ಇದಾಗಲ್ಲ, ಇದು ತಪಸ್ಸಿಟ್ಟು ಕರೆಕ್ಟ್ ಅಲ್ವಾ? ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ತಪಸ್. ನೀನು 2 ವರ್ಷ ಏನ್ ಕಷ್ಟ ಬಿಡ್ತೀಯ, ಇನ್ನು 25 ವರ್ಷ ಕಾಪಾಡುತ್ತೆ. ಇವಾಗೆಲ್ಲ ನೋಟ್ಸ್ ಅದರಲ್ಲೇ ಬರ್ತವೆ ಅಂತ ಹೇಳ್ತಾರಲ್ಲ ಸರ್, ಅದು ಯಾವ ಥರ ನಮಗೆ ನನ್ಗೆ ಫೋನ್ ಮಾಡಿಸಿ ಅದೇನೇನು ಬರ್ತದೆ ನಾನೆಲ್ಲ ಹೇಳ್ತೀನಿ. ಇಲ್ಲ ಸರ್, ಮೆಸೇಜ್ ಚೆಕ್ ಮಾಡಕ್ಕೆ 2 ಮಿನಿಟ್ಸ್ ಬೇಕು. ಕರೆಕ್ಟಾ? ಪ್ರಿಂಟೆಡ್ ಹಾಕ್ಸ್ಕೊಳಕ್ಕೆ ಎಷ್ಟು ಬೇಕು? ಅರ್ಧ ಗಂಟೆ ಟೈಮ್ ಕೊಡಿ. ಅಥವಾ ಸರ್ ಪೇರೆಂಟ್ಸೇ ಮಕ್ಕಳನ್ನ ಹೇಳಬೇಕು. ಇರೋದೆಲ್ಲ ಪೇರೆಂಟ್ಸ್ಗೆ ಎಷ್ಟು ಪರ್ಸೆಂಟೇಜ್ ಎಲ್ಲ ನೀವು ತೆಗೆದ್ರೆ ನಾನಲ್ಲಿ ಕಾಸು ಆಗ್ತಾ ಇದ್ದೀನಿ, ಕಷ್ಟಪಟ್ಟು ದುಡ್ಡಿಯಲ್ಲಿ ಸುರಿತಾ ಇದ್ದೀನಿ, ಏನ್ ಬೇಕು ಕೊಡಿಸ್ತಾ ಇದ್ದೀನಿ. ಮಕ್ಕಳನ್ನ ಪೇರೆಂಟ್ಸೇ ಹೇಳಬೇಕು, ನೀನು ಇಷ್ಟು ಪರ್ಸೆಂಟ್ ಎಲ್ಲ ತೆಗೆದ್ರೆ ಮುಂದೆ ಓದಿಸ್ತೀನಿ, ಇಲ್ಲಾಂದ್ರೆ ಇಲ್ಲಪ್ಪ ಅಷ್ಟೇ. ಅದಾಗೆ ಸುಮ್ಮನೆ ಕಾಸು ಎಷ್ಟು ಮಾಡ್ತೀರಾ? ಟೈಮ್ ಫ್ರೇಮ್ ಕರೆಕ್ಟ್ ಅಲ್ವಾ? ನೀವು ಹೇಳಿದ ನಿಜ. ಅದು ಟೈಮ್ ಫ್ರೇಮ್ ಮಾಡ್ಕೊಳ್ಳಿ ಮೇಡಮ್. ನಿಮ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಇರಬೇಕು. ಅಫ್ಕೋರ್ಸ್ ಕಾಲೇಜಲ್ಲಿ ನಡೆಯುವಂತ ಆಕ್ಟಿವಿಟೀಸ್ ಕೂಡ ನಿಮ್ ಫೀಡ್ಬ್ಯಾಕ್ ನಮಗೆ ಎಷ್ಟು ಜನ ಹೊಂದಿದ್ದಾರೆ ಪೇರೆಂಟ್ಸ್ ಐನೋರು ಸರ್. ಪ್ರಾಕ್ಟಿಕಲ್ ಜಾಸ್ತಿ ಸರಿಯಾಗಿ ನಡೀತಾ ಇಲ್ಲ. ಹೇಳ್ತಾ ಇಟ್ಸ್ ಓಕೆ. ಪ್ರಾಕ್ಟಿಕಲ್ ಬೇಕು, ಬಟ್ ವಿ ಆರ್ ಲೀಸ್ಟ್ ಬಾದರ್ ಅಬೌಟ್ ಪ್ರಾಕ್ಟಿಕಲ್ಸ್. ಏನಕ್ಕೆ ಅಂತ ಹೇಳ್ಬೋದು ನೋಡಿ. ನೀವೀಗ ಥಿಯರಿ ಎಕ್ಸಾಮ್ ಓದ್ತೀರಾ, ಓಕೆ ಥಿಯರಿ ನೀವು ಬರೀತೀರ 98% ಎಷ್ಟು ಬಂತು? 98%. ಗ್ರೇಟ್, ಸೂಪರ್. ಮನೆಯಲ್ಲೆಲ್ಲ ಸನ್ಮಾನ ಮಾಡ್ತಾರೆ. ಅವತ್ತೆಲ್ಲ ಹೂ ಆರ್ ಯು ಅಂದವ್ರು ಹವ್ ಆರ್ ಯು ಅಂತ ಕೇಳ್ತಾರೆ. ಕರೆಕ್ಟಾ? ಮನೆಗೆ ಬರ್ತಾರೆ ರಿಲೇಟಿವ್ಸ್. 98 ಬಂತು ನನ್ನ ಮಗಳಿಗೆ ಅಂದ್ರೆ ಅವಾಗೆಲ್ಲ ಕರೆಕ್ಟ್ ಅಲ್ಲ? ಹೂ ಆರ್ ಯು ಅಂದಿದ್ರು. 98% ಬಂದ್ಮೇಲೆ ಹವ್ ಆರ್ ಯು ಕರೆಕ್ಟಾ? ಮನೆಗೆ ಸ್ವಲ್ಪ ಬಂದು ಹೋಗ್ತೀನಿ ಅಂತ ಯೋಚನೆ ಮಾಡೋದು. 98% ಬಂದಿದ್ದ ನೀನ್ ಯಾಕೆ ನಮ್ಮ ಮನೆಗೆ ಬರ್ತೀನಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಬೆಳೆಯೋ ಲೆಕ್ಕಾಚಾರ ಕರೆಕ್ಟ್ ಅಲ್ವಾ? ಯಾರು ನಿಮ್ಗೆ ಈಗಿನ ಕಾಲಕ್ಕೆ ಹೂ ಆರ್ ಯು ಅಂತ ಇದ್ದಾರೆ, ಇನ್ ಮುಂದೆ ಅವ್ರು ಎಲ್ಲಾರು ಕೂಡ ಹವ್ ಆರ್ ಯು ಅಂದ್ರು. ಆ ತರ ಬೆಳಿಬೇಕು ನೋಡಿ ಸರ್. ಈಗ 98% ನೀವು ತೆಗಿತೀರ ಕರೆಕ್ಟಾ? ನಿಮ್ ಪೇರೆಂಟ್ಸ್ಗೆ ಭಯಂಕರ ಅದ್ಭುತ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರೆ, ಕಂಗ್ರಾಚುಲೇಷನ್ಸ್ ಇರ್ತಾರೆ ಕರೆಕ್ಟ್ ಅಲ್ವಾ? ಎಲ್ಲ ಆಗುತ್ತೆ, 1 ತಿಂಗಳಾಗುತ್ತೆ, ನೀಟ್ ರಿಸಲ್ಟ್ ಬರ್ತದೆ, ಎಲಿಜಿಬಲ್ ಆಗ ಒಬ್ರು ಮಾತಾಡಲ್ಲ ಕರೆಕ್ಟಾ? ಯಾಕೆ ಗೊತ್ತಾ? ಥಿಯರಿ ನೀವು ತೆಗಿತೀಯಲ್ಲ 99% ಅದರಲ್ಲಿ 1 ಮಾರ್ಕ್ಸ್ ಕೂಡ ನೀಟ್ ಹಾಕೊಳ್ಳಲ್ಲ. 1 ಮಾರ್ಕ್ಸ್ ಕೂಡ ನೀಟ್ ಹಾಕೊಳ್ಳಲ್ಲ. ನೀನು MBBS ಮಾಡ್ಬೇಕಂದ್ರೆ ಥಿಯರಿಲಿ 50% ತೆಗಿ, ನೀಟ್ ರ್ಯಾಂಕಿಂಗ್ ಬರಬೇಕು. 50% ಬಂದಿರೋನು MBBS ಮಾಡ್ತಾನೆ. 98% ಬಂದಿರೋ ದೀಪಕ್ 98% ನಾವೇ ಓದಿಸಿದ ಹುಡುಗಿನ. ಆಮೇಲೆ 1 ವರ್ಷ ಕುಂಡ್ರಿಸಿ ಮತ್ತೆ ಡಾಕ್ಟರ್ ಮಾಡಿಸಿದ್ವಿ. ಥಿಯರಿ ನಾನು ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ ಸರ್ ಹೇಳೋದಲ್ಲ, ಪ್ರಾಕ್ಟಿಕಲ್ ನಾನು ಹೇಳ್ತೀನಿ ಯಾಕೆ ಅಂತ. ಈಗ ನಾವು ಕಾನ್ಸಂಟ್ರೇಟ್ ಮಾಡೋದು ಯಾಕೆ ಗೊತ್ತಾ? ಫಸ್ಟ್ ಆಫ್ ಆಲ್ ಸಬ್ಜೆಕ್ಟ್ ನಿಮ್ಗೆ ಬರಬೇಕು. ಅಫ್ಕೋರ್ಸ್ ಈಗ ನೋಡಿ, ಏನು ಹೋದ ವರ್ಷ ಆಯ್ತು ಅದೆಲ್ಲ ಆಯ್ತು ಕರೆಕ್ಟ್ ಅಲ್ವಾ? ಅದೆಲ್ಲ ಮರ್ಬಿಡಿ. ಇನ್ನು ಮುಂದೆ ಏನಾಗುತ್ತೋ ಬಯಾಲಜಿಗೆ ನಾನೇನಿದ್ದೀನಿ, ಡೋಂಟ್ ನೀಡ್ ಟು ವರಿ ಅಬೌಟ್ ದಟ್. ಫಿಸಿಕ್ಸ್ ಸರ್, ಇನ್ ಬಯಾಲಜಿ ಅವರೇ ನಿಮ್ಗೆಲ್ಲ ಇನ್ಕ್ಲೂಡಿಂಗ್ ಮೆಡಿಸಿನ್, ನಾವು ಡಾಕ್ಟರ್ಸ್ಗೆ ಸ್ಟೂಡೆಂಟ್ಸ್ಗೆ ಮೆಡಿಸಿನ್ ಅವರೇ ಟೀಚ್ ಮಾಡಕ್ ಹೋಗ್ತಾರೆ. ಆಮೇಲೆ ಬಂದ್ಬಿಡೋರು ಸರ್ ನಮ್ಮನೆ ಹುಷಾರೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀರಾ? ಇನ್ಫಾರ್ಮೇಶನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಯಾವ್ದು ಬೇಕಾದ್ರೆ ಹೇಳ್ತಾರೆ. ಅದೇ ನಮ್ಮ ಏಮ್ ಅದೇ. ಒನ್ಸ್ ಯು ಬಿಕಮ್ ಎ ಡಾಕ್ಟರ್, ಹೌಸ್ ಯುವರ್ ಲೈಫ್? ಡು ಯು ಇಮ್ಯಾಜಿನ್? ಒಂದು ಏಪ್ರಾನ್ ಹಾಕೊಂಡು ವೈಟ್ ಕಲರ್ ಕರೆಕ್ಟ್ ಅಲ್ಲ? ಒಂದು ಸ್ಟೆಥೋಸ್ಕೋಪ್ ಹಾಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ರೆ ವೈದ್ಯೋ ನಾರಾಯಣ ಅರಿಹಿ, ಮೂರೇ ಜನನ ನಾವು ದೇವರ ನೋಡ್ತೀವಿ. ಒಂದು ಅಪ್ಪ ಅಮ್ಮ, ಇನ್ನೊಂದು ಗುರುಗಳು, ಇನ್ನೊಂದು ಯಾಕಂದ್ರೆ ಪ್ರಾಣ ಹೋಗೋದನ್ನ ಉಳಿಸೋಕೆ ಇರೋರು ಒಬ್ಬನೇ. ಆಮೇಲೆ ಹೇಳ್ತೀನಿ ನಿಮ್ಗೆ
ಡಾಕ್ಟರ್ ಆದ್ಮೇಲೆ ಹೆಂಗ್ ದುಡಿಬೇಕು ಅನ್ನೋದು ನನ್ನ ಭಯ. ನೀನ್ ಯಾಕೆ ದುಡಿಯಕ್ಕೆ ಹೋಗ್ತೀಯ? ಈಗ ನೋಡಿ ಎಷ್ಟು ಜನ ಗೌರ್ಮೆಂಟ್ ಹಾಸ್ಪಿಟಲ್, ಎಷ್ಟು ಜನ ಗೌರ್ಮೆಂಟ್ ಅಪಾಯಿಂಟೆಡ್ ಡಾಕ್ಟರ್ಸ್ ಇದ್ದಾರೆ, ಕರೀತಾ ಇದಾರೆ ಸರ್ ಸರ್ ಬನ್ನಿ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂತ. ಯಾವ ಡಾಕ್ಟರ್ಸ್ ಹೋಗಲ್ಲ. ಯಾಕೆಂದ್ರೆ ಈಗ ನೀನು ಗೌರ್ಮೆಂಟ್ ಕೆಲಸ ಸೆಟ್ಲ್ ಆಗೋಗ್ತೀನಿ ಅಂತೀಯ, MBBS ಮಾಡ್ಕೊಂಡ್ರೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗಲ್ಲ ಗೊತ್ತಾ? ಯಾಕೆ ಹೋಗಲ್ಲ? ಸಿದ್ದರಾಮಣ್ಣ ನೀನ್ 70,000 ಕೊಡೋದು ನಾನು ಕರೆಕ್ಟ್ ಒಂದ್ ವಾರದಲ್ಲಿ ಆಗೋದು ನನಗೆ 70,000. ನಾನು ಯಾಕೆ ಬಂದು ಅಲ್ಲಿ ಅಲ್ವಾ ಬಾಯ್ ಬಿಡ್ಕೊಂಡ್ಲಿ ಎಲ್ಲರ ಹತ್ರನು. ನಿನ್ನ ಎಕನಾಮಿಕ್ ಸ್ಟೇಟಸ್ ಬೇರೆ ಆಗುತ್ತೆ. ಗೊತ್ತಾಯ್ತಲ್ಲ, ಡಾಕ್ಟರ್ ಆಗೋದು ಈಸಿ ಆಕ್ಚುಲಿ, ಬಟ್ ಎಂಟ್ರೆನ್ಸ್ ಫೇಸ್ ಇದೆಯಲ್ಲ ಅದಕ್ಕೆ ನಿನ್ನ ತಾಕತ್ತು ತಿಳ್ಕೊಂಡು ಅದಕ್ಕೆ ನಾನು ಬಂದಿದ್ದೀನಿ. ಈಗ ಚಪ್ಪಾಳಿ ಹೋಗಿ ದಟ್ ಈಸ್ ಅ ಫೇಸ್ ಏನ್ ಸರ್. ಸೊ ಧೋನಿನ ಕರೆಕ್ಟ್ ಅಲ್ವಾ, ಮೇನ್ ನೀನು ಒಂದು ದಡ ದಾಟಬೇಕು ಅಂದ್ರೆ ಧೋನಿ ಬೇಕು. ಎಲ್ಲಾ ಟೀಚರ್ಸ್ ನಿಮ್ ಧೋನಿಗಳು. ಯಾವತ್ತು ನೀನ್ ದಡ ದಾಟಿದ್ಮೇಲೆ ಆಮೇಲೆ ನೀನ್ ಏನ್ ಮಾಡ್ಕೊಂಡ್ರೆ ನಾವು ಯಾರು ಕೇಳಲ್ಲ. ಬಟ್ ಕರ್ಕೊಂಡು ಹೋಗ್ತೀವಲ್ಲ ನದಿ, ಅದು ನನ್ನ ಜವಾಬ್ದಾರಿ. ನಿನ್ನ ಹುಷಾರಾಗಿ ಕರ್ಕೊಂಡೋಗಿ ಆ ದಡ ಸೇರಿಸ್ತೀರಲ್ಲ, ದಟ್ ಈಸ್ ಆಲ್ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ. ಆಮೇಲೆ ನೀವು ನಮ್ಗೆ ಮರ್ಯಾದೆ ಕೊಡ್ತೀವಿ, ನಾವು ಬಿಡ್ತಿರೋ ದಟ್ ಇಸ್ ಸೆಕೆಂಡ್. ನಮ್ಮ ಕರ್ತವ್ಯ ನಾವು ಮಾಡ್ಬಿಡ್ತೀವಿ. ಬಟ್ ನೀನ್ ಬೆಳಿಬೇಕು ನನ್ನ ಮುಂದೆ. ನಾಳೆ ಬಂದು ನನ್ನ ಮುಂದೆ ಹೇಳ್ಬೇಕು, ಸರ್ ಹಿಂಗಿದ್ದೆ ಕರೆಕ್ಟ್ ಅಲ್ವಾ. ಸೊ ನೀವೆಲ್ಲ ಟೀಚರ್ಸ್ ಅಂತ ಹೇಳಿದ್ರಿ ಸರ್, ನಾನು ಈ ಕೋರ್ಸ್ ತಂದೆ ಸರ್ ಕರೆಕ್ಟ್ ಅಲ್ವಾ. ಮೇಡಮ್ ನೈಲ್ ಪಾಲಿಶ್ ನಾನು ಕೊಡಿಸ್ತೀನಿ, ಆಮೇಲೆ ನೈಲ್ ಪಾಲಿಶ್ ಕೊಡಿಸ್ತೀನಿ. ಹೋಗಿದ್ಯಾ ನೈಲ್ ಪಾಲಿಶ್? ಆಯ್ತಾ, ನೀವು ಅಷ್ಟೇ ಹೇಳಿದ್ರೆ ಸಾಕು, ಭಾರಿ ಖುಷಿಯಾಗಿ ಹೋಗುದು. ಟೀಚರ್ಸ್ ಎಕ್ಸ್ಪೆಕ್ಟ್ ಮಾಡೋದೇ ಅದು, ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ನೀವು ಈ ಬೋರ್ಡ್ಗೆ ಏನ್ ತೆಗಿತೀರ 98%, 95%, ಇದು ಯಾವುದು ಕೂಡ ನೀಟ್ಗೆ ಆ್ಯಡ್ ಆಗಲ್ಲ, JEE ಆ್ಯಡ್ ಆಗಿಲ್ಲ. ನಾನು ಹೇಳ್ತೀನಿ ಇನ್ನೊಂದಿನ ಯಾವ ವರ್ಕ್ಶಾಪ್ ಮಾಡೋಣ, ಅರ್ಥ ಆಯ್ತಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ವರ್ಕ್ಶಾಪ್ ಮಾಡೋಣ. ವಾಟ್ ಈಸ್ ದ ಸ್ಟ್ರಾಟಜಿ ಯು ಹ್ಯಾವ್ ಟು ಫಾಲೋ, ಹೌ ಟು ಬೈಫರ್ಫಿಕೇಟ್ ದ ಸಬ್ಜೆಕ್ಟ್ಸ್, ಕರೆಕ್ಟಾ? ಬಂದಿದೆ ಮೇಡಮ್, ಬಂದಿದೆ 5,000 ಬಂತು ಇವತ್ತಿನ ಕ್ಲಾಸ್. ಸರಿನಾ? ಸೊ JEE ಹೆಂಗ್ ಓದ್ಬೇಕು, ಯಾವ ಬುಕ್ ರೆಫರ್ ಮಾಡಬೇಕು, ನೀಟ್ಗೆ ಸ್ಟ್ರಾಟಜಿ ಏನು, ಎಲ್ಲರೂ ಆಸೆ ಪಡ್ತಾರೆ ಕರೆಕ್ಟ್ ಅಲ್ವಾ. ಆಸೆ ಪಡೋದಲ್ಲ, ಆಸೆಗೆ ನೀನ್ ಏನ್ ಎಫರ್ಟ್ ಆಗ್ತೀವಿ. ಎಲ್ಲರೂ ನಾನು ಡಾಕ್ಟರ್ ಆಗ್ತೀನಿ ಅಂದ್ರೆ ಡಾಕ್ಟರ್ ಆಗಕ್ಕೆ ಏನ್ ಕೆಲಸ ಮಾಡ್ತಿದ್ಯಾ?